ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಾರ್ ತೋರಿಸ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ? ಹೌದು. ನಮ್ಮ ಯಜಮಾನ್ರು ಇದ್ದಾರಲ್ಲ, ಅವ್ರ ಅಕ್ಕ ಅವ್ರ ಯಜಮಾನ್ರು, ನಮ್ಮ ಅಂಕಲ್ ಬಂದಿದ್ರು ಊರಿಗೆ. ಮನೆ ಕಟ್ಸ್ತಿದ್ದಾರೆ, ಹೇಗೆ ಮಾಡಿಸಿದ್ದಾರೆ ಏನು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ರಂತೆ. ಸೊ ಅವರು ತೋಟದ ಹತ್ರ ಹೋಗೋಣ ಅಂತ ಅಂದರು. ಹಾಗೆ ಬೆಳಗಿನ ತಿಂಡಿಗೆ ನಾಷ್ಟಕ್ಕೆ ನಾನು ದೋಸೆ ಮಾಡ್ಕೊಂಡಿದ್ದೆ. ದೋಸೆ ಇಡ್ಲಿ ಎರಡೂ ಮಾಡಿಕೊಂಡು ಇದ್ಕಿದ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ. ನಾಷ್ಟ ಎಲ್ಲ ಮಾಡಿಕೊಂಡು ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸಿ ತೋಟದ ಹತ್ರ ಬಂದು ಸ್ವಲ್ಪ ಹೂವು ಎಲ್ಲ ಇತ್ತು, ಹೂವು ಎಲ್ಲ ಕಿತ್ಕೊಂಡೆ. ನಾನು ಗುದ್ಲಿ ತೊಗೊಬಂದಿದ್ದೆ, ಕಾಳು ಹಾಕಬೇಕಿತ್ತು. ಆಗಲೇ ತುಂಬ ಲೇಟ್ ಆಗಿಬಿಟ್ಟಿದೆ, ಮನೆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಅವರೆಕಾಳು ಹಾಕೇ ಇಲ್ಲ. ಹೂವು ಸಿಕ್ತು ನೋಡಿ, 2 ಹೂವು ಸಿಕ್ತು, ಡೈರಾ ಹೂವು. ಒಂದು ಮುಡ್ಕೊಂಡೆ, ಇನ್ನೊಂದು ಕಳ್ಸೋಕ್ಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಇವತ್ತು ಯಾವುದೇ ಸೊಪ್ಪು ಏನೂ ತೊಗೊಳಕ್ಕಾಗಲ್ಲ. ಹೂವು ಇತ್ತಲ್ವ, ಚಿಂತಾಮಣಿ ಹೂವು ಫೋಟೋಗಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಹೂವನ್ನ ಬಿಡಿಸ್ಕೊಳ್ಳೋಣ ಅಂತ ಬಂದೆ. ಹಾಗೆ ಹೋದ ತಿಂಗಳಿಂದನೂ ನನ್ನ ವೀಡಿಯೋ ನೋಡ್ತಾ ಇರೋರು ಗೊತ್ತಾಗುತ್ತೆ. ನನ್ನ ಫೋನ್ ಹಾಳಾಗಿತ್ತು, ಅದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಹೊಲ್ದ ಹತ್ರ ಜಾಸ್ತಿ ಬರ್ತಾಯಿಲ್ಲ ನಾನು ಅಂತ. ಯಾಕಂದರೆ ಹಳೆ ಮನೆ, ಅಲ್ಲಿ ಮನೆ ಕಟ್ತಾಯಿದ್ದೀವಲ್ಲ, ಅಲ್ಲಿ ಓಡಾಡೋದೇ ಆಗುತ್ತೆ. ಅಲ್ಲಿ ಕೆಲಸ ಇಲ್ಲಿ ಕೆಲಸ ನೇವಿ ಆಯಿತು. ತೋಟದ ಹತ್ರ ಹೋಗೋಕ್ಕೆ ಆಗ್ತಾಯಿಲ್ಲ. ಆದ್ದರಿಂದ ಇವಾಗ ತೋಟದ ಹತ್ರ ಬಂದು ಅಂಕಲ್ ಬಂದಿದ್ರಲ್ಲ, ಹಾಗೆ ಬಂದು ನಮ್ಮ ಮನೆಯವರು ಕೂಡ ಸ್ಕೂಲ್ಗೆ ಹೋಗಿದ್ರು. ಮನೇಲಿ ಕೂತ್ಕೊಂಡು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಗುದ್ಲಿ ತೊಗೊಬಂದೆ. ನಾನು ಕಾರಲ್ಲಿ ತೋರಿಸ್ದಲ್ವ ನಿಮಗೆ, ಗುದ್ಲಿ ತಂದೆ. ಅಂದರೆ ಗೆರೆ ಎಳೆದ್ಬಿಟ್ಟು ಕಾಳನ್ನು ಹಾಕೋಣ ಅಂತ ತಂದೆ. ಆದರೆ ಸತ್ತೇ ಬೆಳ್ಕೊಂಡಿದೆ, ಉಳಿಸ್ಬೇಕು ಮತ್ತೊಂದು ಸರಿ. ನಾನೊಂದು 15-20 ದಿನ ಹಿಂದೆ ಹೋಗಿ ನೋಡಿದಾಗ ಚೆನ್ನಾಗಿ ಉತ್ತಿದ್ರು ಹೊಲ. ಉತ್ತಿದ ಹೊಲಕ್ಕೆ ಅವಾಗ ಹಾಕಿದರೆ ಸರೋಗ್ತಿತ್ತು. ಮತ್ತೆ ಉಳಿಸ್ಬೇಕು ಇವಾಗ. ಮಳೆ ಜಾಸ್ತಿ ಬರ್ತಾ ಇರೋದ್ರಿಂದ ಹೊಲದ ತುಂಬ ಸೊತ್ತೆ ಬೆಳ್ಕೊಂಬಿಟ್ಟಿದೆ. ಸರಿ, ಇನ್ನೇನು ಹೆಂಗೋ ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಸೊಪ್ಪನ್ನೆಲ್ಲ ಕುಯ್ಕೋತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಉಪ್ಪಿಟ್ಟಿಗೆ ಬೋಂಡಕ್ಕೆಲ್ಲ ಆಗುತ್ತೆ, ಇಲ್ಲಾಂದರೆ ಮಸೊಪ್ಪು ಕೂಡ ಆಗುತ್ತೆ. ನಮ್ಮ ಹೊಲದಲ್ಲಿ ಯಾವುದೇ ಬೆಳೆ ಹಾಕಿಲ್ಲ ಈ ಸರಿ. ಸೆಣಬನ್ನು ಹಾಕಿದ್ದಾರೆ. ಅಂದರೆ ಇದೊಂದು ಗೊಬ್ಬರದ ಬೆಳೆ. ಸೆಣಬನ್ನು ಹಾಕಿದ್ಮೇಲೆ ಅದನ್ನು ಉತ್ಬಿಟ್ರೆ ಹೊಲ ಉತ್ತಿರುತ್ತೆ, ಚೆನ್ನಾಗಿ ಗೊಬ್ಬರ ಆಗುತ್ತಂತೆ ಹೊಲಕ್ಕೆಲ್ಲನೂ. ಅದರಿಂದ ಸೆಣಬು ಮತ್ತು ಇನ್ನೊಂದು ಕಳೆ ಗಿಡ ಒಂದು ಯಾವುದೋ ಹಾಕಿದ್ದಾರೆ, ಗೊಬ್ಬರದ ಗಿಡ. ಅದ್ರ ಜೊತೆಗೆ ಹುಳ್ಳಿ ಕಾಳು ಇದೆಯಲ್ಲ, ಹುಳ್ಳಿ ಕಾಳ್ದು ಹುಳ್ಳಿ ಚೆಲ್ಲಿದ್ದಾರೆ. ಅದೇ ಬೆಳ್ಕೊಂಡಿದೆ. ಈ ಸರಿ ಜೋಳ ಏನೂ ಹಾಕಿಲ್ಲ. ಮತ್ತು ಮೇಲ್ಗಡೆ ಹಾಕೋದಕ್ಕೆ ಭತ್ತನ ಒಟ್ಲು ಬಿಟ್ಟಿದ್ದಾರೆ, ಭತ್ತದ ಪೈರು. ನಾಳೆ ಇಲ್ಲ ನಾಡಿದ್ರಲ್ಲಿ ನಾಟಿ ಹಾಕ್ತಾರೆ. ಮೇಲ್ಗಡೆ ಹೊಲಕ್ಕೆಲ್ಲ ಹೋಗಲಿಲ್ಲ. ಹಾಗೆ ಮಿಷಿನ್ ಮನೆಗೆ ಬಂದೆ. ಇಲ್ಲಿ ನಮ್ಮ ಮನೆ ವಾಸ್ಕಲ್ಲು ಕಿಟಕಿ ಮಾಡಿಸಿರೋದನ್ನೆಲ್ಲ ನಾವು ಮಿಷಿನ್ ಮನೆ ಇಟ್ಟಿದ್ದೀವಿ. ಹಳೆ ಮನೆ ಡೆಮಾಲಿಷ್ ಮಾಡಿರೋದ್ರಿಂದ ನಮಗೆಲ್ಲೂ ಜಾಗ ಸಿಗಲಿಲ್ಲ ಹಾಕೋದಕ್ಕೆ. ಹಾಗೆ ನಮ್ಮ ಮಿಷಿನ್ ಮನೆಯಲ್ಲಿ ಜಾಗ ಇರೋದ್ರಿಂದ ಇಲ್ಲೇ ಹಾಕಿದ್ದೀವಿ. ಇದು ಮೇನ್ ವಾಸ್ಕಲ್ಲು ಟೀಕ್ ವುಡ್ಡಿಂದ ಮಾಡಿರೋದು. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ನಾವು ಹಳೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನಿಮಗೆ. ನಮ್ಮ ಸ್ವಂತ ಮರಗಳು, ಬೇವಿನ ಮರದಿಂದಲೇ ನಾವೆಲ್ಲ ವಾಸ್ಕಲ್ಲು ಕಿಟಕಿಗೆಲ್ಲನೂ ಆಗಲೇ ಪ್ಲೇನಿಂಗ್ ಮಾಡಿಸಿ ಮಡಗಿದ್ವಿ ಮರನೆಲ್ಲನೂ. ಇವಾಗ ಕಿಟಕಿ ಬಾಗಿಲೆಲ್ಲ ಮಾಡಿಸಿದ್ವಿ. 1 ವಾರಕ್ಕೆ ಮಾಡಿಕೊಟ್ಬಿಟ್ರು. ಕಿಟಕಿ ಬಾಗಿಲು, ವಾಸ್ಕಲ್ಗಳು ಎಲ್ಲನೂ ಕೂಡ 1 ವಾರಕ್ಕೆ ಮಾಡಿಕೊಟ್ರು ನಮಗೆ. ಮರ ಎಲ್ಲ ರೆಡಿ ಇತ್ತು. ಹಾಗೆ ಟೀಕ್ ವುಡ್ ಮಾತ್ರ ತೊಗೊಂಡಿದ್ವಿ. ಮೇನ್ ವಾಸ್ಕಲ್ಗೆ ಟೀಕ್ ವುಡ್ಡು, ಮತ್ತು ದೇವ್ರ ಮನೆ ಮೇನು ವಾಸ್ಕಲ್ಗೆ ಟೀಕ್ ವುಡ್ಡು, ಮತ್ತು ಮೇನ್ ವಾಸ್ಕಲ್ ಪಕ್ಕ ಬಂದು ಕಿಟಕಿ ಬರುತ್ತೆ, ಅದಕ್ಕೂ ಕೂಡ ಟೀಕ್ ವುಡ್ಡು. ಇನ್ನು ಮಿಕ್ಕಿದ್ದೆಲ್ಲನೂ ಬೇವಿನ ಮರನೇ, ನಮ್ಮ ಹೊಲದ್ದೇನೆ. ಕಾಯಿ ಕೀಳ್ಸೋಣ ಅಂತ ಬಂದ್ವಿ. ಕಾಯಿ ಕೀಳೋರೇ ಸಿಗಲಿಲ್ಲ. ಒಬ್ಬರು ಸಿಕ್ಕಿದ್ರು. 1-2 ಮರ ಹತ್ತುತ್ತೀನಿ ಅಷ್ಟೇ ಅಂತ ಅಂದರು. ಇರಲಿ ಅಂದ್ಬಿಟ್ಟು 1-2 ಮರದಲ್ಲೇ ಕಿತ್ಕೊಳ್ಳೋಣ ಅಂತ ಬಂದು. ಹಾಗೆ ನಮ್ಮ ಯಜಮಾನ್ರು, ಅವ್ರ ಅಕ್ಕ ಅವರ ಯಜಮಾನ್ರು ಬಂದಿದ್ರಲ್ವ, ನಮ್ಮ ಅಂಕಲ್ ಬಂದಿದ್ರಲ್ವ, ಅವರು ನಮ್ಮ ಆಂಟಿ ಕಾಯಿ ಬೇಕು ಅಂತ ಅಂತಿದ್ರು. ಹಾಗೆ ಕೀಳಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಬ್ಬ ಹುಡುಗನ ಕರ್ಕೊಂಬಂದು. ಕಾಣಿಸ್ತಾ ಇಲ್ಲ ನಿಮಗೆ, ಅವ್ರು ಮರ ಹತ್ತಿದ್ದಾರೆ. ನಾವು ಕೆಳಗಡೆ ಇದ್ದೀವಿ, ಎಳ್ನೀರು ಕಾಯಿನೆಲ್ಲ ಕೀಳಿಸ್ತಾ ಇದ್ದೀವಿ. ಈಗಂತೂ ಕಾಯಿ ರೇಟ್ ತುಂಬ ಇದೆ. ನಾವೆಲ್ಲ ಮರನೂ ಹಾಕ್ಬಿಟ್ಟಿದ್ದೀವಿ ವರ್ಷಕ್ಕೆ. 1-2 ಮರ ಮಾತ್ರ ಮನೆಗೆ ಅಂತ ಇಟ್ಕೊಂಡಿರೋದು, 2 ಮರ. ಪಕ್ಕದಲ್ಲಿ ಡೈರಿ ಇದೆಯಲ್ವ, ಡೈರಿ ಪಕ್ಕ ಇರೋ 2 ಮರನ ನಾವು ಇಟ್ಕೊಂಡಿರೋದು ಮನೆಗೆ ಅಂತ ಅಂದ್ಬಿಟ್ಟು. ಕಾಯಿನೆಲ್ಲ ಹಾಕ್ಕೊಂಡು ಚಿಲ್ಕ ಹಾಕ್ಕೊಂಡು ಮನೆಗೆ ಹೋಗಬೇಕು. ನಮ್ಮನೇಲೂ ಕೂಡ ಕಾಯಿ ಇರಲಿಲ್ಲ, ಎಲ್ಲ ಖಾಲಿಯಾಗಿತ್ತು. ಪಾಯ ಪೂಜೆಯಲ್ಲಿ ಅವಾಗೆಲ್ಲನೂ ನೆಂಟ್ರುಗಳು ಬಂದಿದ್ರಲ್ಲ, ಎಲ್ಲನೂ ಕಾಯಿ ಎಲ್ಲ ಖಾಲಿಯಾಗಿತ್ತು. ಪಾಯ ಪೂಜೆಗೆ 10 ಕಾಯಿ ಕೇಳಿದರು ನೋಡಿ. ಕಾಯಿನೆಲ್ಲ ಹಾಕ್ಕೊಂಡು ಮತ್ತೆ ಅದೇ ಓಮಿನಿ ಎತ್ಕೊಂಡು ಮನೆಗೆ ಬರೋದಕ್ಕೆ ಕೂತಿದ್ದೀವಿ ನಾವು ಮತ್ತು ರಾಜೇಶ. ಮತ್ತು ಕಾಯಿ ಕೀಳೋರು ಯಪ್ಪ ಬಂದಿದ್ರಲ್ಲ ಅವರು. ನೆಕ್ಸ್ಟ್ ಇದನ್ನು ಸ್ವಲ್ಪ ಎಳೆ ಥರ ಕಾಯಿ ಇತ್ತಲ್ವ, ಸ್ವಲ್ಪ ಒಣಗಾಕಿದ್ದೀನಿ. ನಾನು ಸ್ವಲ್ಪನೇ ತೊಗೊಂಡಿರೋದು, ಮಿಕ್ಕಿದ್ದು ಒಂದು 10-15 ಕಾಯಿ ಆಂಟಿಯವ್ರ ಮನೆಗೆ ಕೊಟ್ಟು ಕಳಿಸ್ತು. ನೆಕ್ಸ್ಟು ನೈಟ್ಗೆ ಊಟಕ್ಕೆ ಅಂತ ಅಂದ್ಬಿಟ್ಟು ಚಿಕನ್ ತಂದಿದ್ರು ನಮ್ಮ ಮನೆಯವರು. 2 ದಿನ ಆಗಿತ್ತು ನಾವು ಚಿಕನ್ ತಿಂದು. ಮತ್ತೆ ಚಿಕನ್ ತಂದರು. ತಿರ್ಗಾ ಕಬಾಬ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇದ್ಕಿದ ಬೇಳೆ ಎಲ್ಲ ಹಾಕ್ಬಿಟ್ಟು ನಾನು ಸಾಂಬಾರು ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ಕೊತಿಲ್ಲ. ಹೋದ ವೀಡಿಯೋದಲ್ಲಿ ಹೇಳಿದ್ದೆ, ಫ್ರೈ ಮಾಡ್ಕೊಂಡಿದ್ದೆ ನಾನು. ಯಾವಾಗೂ ಫ್ರೈಯಲ್ಲಿ ತಿನ್ನೋಕ್ಕಾಗಲ್ಲ. ಸಾಂಬಾರಿದ್ದರೆ 1-2 ದಿನ ಆದರೂ ತಿನ್ಬೋದು, ಏನೂ ಆಗೋಲ್ಲ. ಸಾಂಬಾರು ಕುದೀತಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದ್ಕಿದ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಮೊಟ್ಟೆ ಕೋಳಿ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಆದರೆ ಬಾಯ್ಲರ್ ಕೋಳಿ ಹಾಕಿ ಮಾಡಿದ್ದೀನಿ. ತಂದಿದ್ದೆ ಅದು, ಅದನ್ನೇ ಹಾಕಿ ಮಾಡಿದೆ. ಅದ್ರ ಜೊತೆ ಕಬಾಬು ಕೂಡ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಮುದ್ದೆ ಮತ್ತು ಅನ್ನ 2 ಕೂಡ ಮಾಡ್ಕೋತಾ ಇದ್ದೀನಿ. ಕಬಾಬ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು
ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ. ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಎಲ್ಲ ಫುಲ್ ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.